ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ತರಗತಿ ನೋಡೋದಾದರೆ ದ ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ, ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ 1806ರವರೆಗೆ. ಈಗಾಗಲೇ ಕಳೆದ ತರಗತಿಯಲ್ಲಿ ನೋಡಿರುವಂತೆ ಪ್ರೋಗ್ರಾಮ್ BA, ಸಬ್ಜೆಕ್ಟು ಹಿಸ್ಟ್ರಿ, ಸೆಮಿಸ್ಟರ್ ಸೆಕೆಂಡ್, ಯೂನಿವರ್ಸಿಟಿ VSK ಯೂನಿವರ್ಸಿಟಿ ಬಳ್ಳಾರಿ, ಸೆಷನ್ 7. ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಮೊದಲನೇ ಅಧ್ಯಾಯ ಬಂದು ಗುಪ್ತರು ಮತ್ತು ವರ್ಧನರು ಎನ್ನುವಂಥದ್ದಿದೆ. ಅದರಲ್ಲಿ ನಾವು ಇವತ್ತು ನೋಡುವಂಥ ಪ್ರಮುಖ ಒಂದು ಟಾಪಿಕ್ ಬಂದು ಗೋಲ್ಡನ್ ಏಜ್ ಆಫ್ ಗುಪ್ತ, ಅಂದರೆ ಗುಪ್ತರ ಒಂದು ಸುವರ್ಣ ಯುಗ ಎನ್ನುವಂಥದ್ದು. ನಮಗೆ ಪ್ರಮುಖವಾಗಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿ ನೋಡ್ತಕ್ಕಂಥ ವಿಷಯ ಬಂದು ವೈ ಗೋಲ್ಡನ್ ಏಜಸ್ ಆರ್ ಇಂಪಾರ್ಟೆಂಟ್ ಟು ಹಿಸ್ಟೋರಿಯನ್ಸ್ ಡ್ಯೂರಿಂಗ್ ಗೋಲ್ಡನ್ ಏಜಸ್ ಅಂತ ನಾವು ಕರಿತೀವಿ. ಇಲ್ಲಿ ಅನೇಕ ಇತಿಹಾಸಕಾರರು ಭಾರತದಲ್ಲಿ ಒಂದು ಗುಪ್ತರ ಕಾಲವನ್ನು ಸುವರ್ಣ ಯುಗವೆಂದು ಕರೆದಿದ್ದಾರೆ. ಮತ್ತು ಈ ಒಂದು ಸುವರ್ಣ ಯುಗದ ಪ್ರಾಮುಖ್ಯತೆ ಏನು, ಅಥವಾ ಸುವರ್ಣ ಯುಗ ಯಾಕೆ ಕರೀತಾರೆ ಎನ್ನುವಂಥದ್ದು ಅನೇಕ ಚರ್ಚೆಗಳು ಮತ್ತು ಅನೇಕ ಡಿಬೇಟ್ಗಳನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅನೇಕ ಇತಿಹಾಸಕಾರರು ಆಗಿರ್ತಕ್ಕಂಥ ರೋಬೆಲಾ ಥಾಪರ್ ಆಗಿರ್ಬೋದು, DN ಝಾ ಆಗಿರ್ಬೋದು, ಹೀಗೆ ಅನೇಕ ಇತಿಹಾಸಕಾರರು ಏನು ಮಾಡ್ತಾರೆ ಅಂದರೆ ಸಾಕಾದಷ್ಟು ಕೆಲವು ಎವಿಡೆನ್ಸ್ಗಳನ್ನು ಕೊಟ್ಟು ಈ ಒಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿರುವಂಥ ಆಧಾರದ ಮೇಲೆ ಭಾರತದಲ್ಲಿ ಗುಪ್ತರು ಒಂದು ಸುವರ್ಣ ಯುಗವನ್ನು ನಿರ್ಮಾಣ ಮಾಡಿದ್ರು, ಒಂದು ಸುವರ್ಣ ಯುಗವಾಗಿತ್ತು ಎನ್ನುವಂಥ ಕಲ್ಪನೆಯನ್ನು ಅಥವಾ ಪ್ರಮುಖ ಆಧಾರಗಳ ಸಹಿತ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ನಾವು ಪ್ರಮುಖವಾಗಿ ಈ PPTಯಲ್ಲಿ ನಾವು ನೋಡೋದಾದರೆ ಲಿಟ್ರೇಚರ್, ಫಿಲಾಸಫಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಎ relatively short period of time in one geographic area, but these new ideas and ways of doing things do not stay in one place for long ಅಂತ ನಾವು ಕರಿತೀವಿ. ಯಾವುದೇ ಒಂದು ಕ್ಷೇತ್ರವನ್ನು ನೋಡಿದಾಗ ಸಾಹಿತ್ಯ ಆಗಿರ್ಬೋದು, ತತ್ವಜ್ಞಾನ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಮತ್ತು ಅನೇಕ ಕ್ಷೇತ್ರಗಳ ಒಂದು ವಿದ್ಯಮಾನ ಅಥವಾ ಅಭಿವೃದ್ಧಿ ಎನ್ನುವಂಥದ್ದು ಭಾಳಷ್ಟು ದಿನಗಳ ಕಾಲ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಸುದೀರ್ಘವಾಗಿರ್ತಕ್ಕಂತಹ ಅವಧಿಗೆ ಸೀಮಿತವಾಗಿರುವುದಿಲ್ಲ, ಅದು ಬದಲಾವಣೆ ಎನ್ನುವಂಥದ್ದು ಆಗ್ತಾ ಇರುತ್ತೆ. ಅದೇ ಥರ ಇಲ್ಲಿ ಮೌರ್ಯರಿಂದ ಪ್ರಾರಂಭವಾಗಿರುವಂತಹ ಕೆಲವು ಸಾಮ್ರಾಜ್ಯದ ಕಲ್ಪನೆಯನ್ನು ನೋಡಿದಾಗ ವಿಶೇಷವಾಗಿ ಗುಪ್ತರ ಕಾಲದಲ್ಲೇ ಒಂದು ಇಷ್ಟು ವರ್ಷಗಳ ಕಾಲ ಒಂದು ಸುವರ್ಣ ಯುಗ ಇತ್ತು ಎನ್ನಲಿಕ್ಕೆ ನಮಗೆ ಸಾಕಾದಷ್ಟು ಅಂಶಗಳು ನೆರವಾಗ್ತಾ ಹೋಗ್ತವೆ. ಮತ್ತು ಬಹುದೀರ್ಘಕಾಲವಾಗಿ ಅದೇ ಥರದ ಒಂದು ಅಭಿವೃದ್ಧಿಯ ಪಥ ಎನ್ನುವಂಥದ್ದು ಮುಂದುವರಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಅಂಶ ನಾವು ನೋಡ್ಬೋದು. ದೇ ಆರ್ ಕ್ಯಾರಿಡ್ ಟು ಅದರ್ ಸಿವಿಲೈಸೇಷನ್ ಥ್ರೂ ಕಲ್ಚರ್ ಡಿಫ್ಯೂಷನ್ ಆ್ಯಂಡ್ ಪಾಸ್ಡ್ ಡೌನ್ ಟು ನ್ಯೂ ಜನರೇಷನ್ ಥ್ರೂ ದ ಪ್ರೋಸೆಸ್ ಆಫ್ ಕಲೆಕ್ಟಿವ್ ಲರ್ನಿಂಗ್. ಅಂದರೆ ಇಲ್ಲಿ ಇಂಥ ಒಂದು ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಒಂದು ನಾಗರಿಕತೆಗೆ ಪರಿವರ್ತನೆ ಮಾಡುವಂಥದ್ದು, ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಒಂದು ಮುಂದುವರಿಸಿಕೊಂಡು ಹೋಗ್ತಕ್ಕಂತಹ ಪ್ರಯತ್ನವನ್ನು ಅಥವಾ ಕಲಿಕೆ ಎನ್ನುವಂಥದ್ದು ಈ ಥರ ಇತ್ತು ಇತಿಹಾಸ, ಅದನ್ನು ಅದೇ ಥರ ಒಂದು ಮುಂದುವರಿಸ್ಕೊಂಡು ಹೋಗಬೇಕು, ಆ ಪ್ರಕಾರದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕೆನ್ನುವಂಥ ಅಂಶವನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಇತಿಹಾಸಕಾರರು. ಗೋಲ್ಡನ್ ಏಜಸ್ ಮೂವ್ ಹ್ಯೂಮನ್ ಇಂಟೆಲೆಕ್ಚುವಲ್ ಆ್ಯಂಡ್ ಟೆಕ್ನಾಲಜಿಕಲ್ ಲೈಫ್ ಅಹೆಡ್ ಬೈ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಒಂದು ಸುವರ್ಣ ಯುಗ ಎನ್ನುವಂಥದ್ದು ಮಾನವನ ಬೌದ್ಧಿಕತೆ ಮತ್ತು ತಂತ್ರಜ್ಞಾನದ ಆಧಾರದ ಮೇಲೆ ನಿರ್ಧಾರವಾಗಿತ್ತೆ, ಅಥವಾ ಆತನ ಒಂದು ಚಿಂತನೆಗಳು ಅಲ್ಲಿ ಗುಪ್ತರ ಕಾಲದಲ್ಲಿ ಉಂಟಾಗಿರ್ತಕ್ಕಂಥ ಅನೇಕ ಟೆಕ್ನಾಲಜಿ, ಅವತ್ತಿನ ತಂತ್ರಜ್ಞಾನಕ್ಕೆ ಸಾಕಾದಷ್ಟು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗ್ತವೆ. ವಿಜ್ಞಾನದಲ್ಲಿ ಸಾಕಾದಷ್ಟು ಪ್ರಗತಿ ಎನ್ನುವಂಥದ್ದು ನೋಡ್ತೀವಿ. ಹೀಗೆ ಮಾನವನ ಬೌದ್ಧಿಕತೆ ಮತ್ತು ಅವತ್ತಿನ ತಂತ್ರಜ್ಞಾನದಿಂದ ಇಲ್ಲಿ ಸುವರ್ಣ ಯುಗ ಅಂತ ನಾವು ಕರಿತೀವೋ ಅದರ ಒಂದು ವ್ಯಾಪ್ತಿ ಎನ್ನುವಂಥದ್ದು ಇತ್ತೋ ಎನ್ನುವಂಥದ್ದು ಇಲ್ಲಿ ಅನೇಕ ವಿಷಯಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ದೀಸ್ ಸ್ಪರ್ಟ್ಸ್ ಆಫ್ ಗ್ರೌತ್ ಇನ್ ಅವರ್ ಕಲೆಕ್ಟಿವ್ ಎಬಿಲಿಟಿ to understand the world around us, express it through art and invent new ways of doing things have been important in getting the human race to where it is today. A lot of new ideas and innovations are produced in usual art and architecture ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ
ಆ ಒಂದು ಸುವರ್ಣ ಯುಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನಾಗುತ್ತಂದರೆ ಆ ಮಾನವನ ಒಂದು ಸಾಧನೆ ಮತ್ತು ಚಿಂತನೆ ಎನ್ನುವಂಥದ್ದು ಇವತ್ತಿಗೂ ಏನಾಗಿದೆ ಅಂತಂದರೆ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಲೆ ಮತ್ತು ವಾಸ್ತುಶಿಲ್ಪ, ಅವರ ಒಂದು ವಾಸ್ತುಶಿಲ್ಪದ ಒಂದು ಬೆಳವಣಿಗೆ ಎನ್ನುವಂಥದ್ದು ಮತ್ತು ಅವರು ಮಾಡಿರುವಂತಹ ಕೆಲವು ಸಂಶೋಧನಾತ್ಮಕ ಚಟುವಟಿಕೆಗಳು ಮತ್ತು ಇವತ್ತು ಅವರ ಗುಪ್ತ ಸಾಮ್ರಾಜ್ಯಕ್ಕೆ ಏನೆಲ್ಲ ಒಂದು ಸಂಶೋಧನೆಯನ್ನು ಮಾಡಿದಾಗ ಹೊಸ ಹೊಸ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಇವತ್ತು ಪ್ರಪಂಚವೇ ಒಂದು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಗುಪ್ತರ ಸಾಮ್ರಾಜ್ಯ ಎನ್ನುವಂಥದ್ದು ಏನಾಗಿತ್ತಂತಂದರೆ ಅದು ಅನೇಕ ಕ್ಷೇತ್ರದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಹುಟ್ಟು ಹಾಕುವಂಥ ಪ್ರಯತ್ನವನ್ನು ಮಾಡಿತ್ತು. ವಿಶೇಷವಾಗಿ ಕಲೆ ಮತ್ತು ವಾಸ್ತುಶಿಲ್ಪ, ಸಾಹಿತ್ಯ ಅಂತ ನಾವು ನೋಡ್ತಾ ಹೋಗ್ಬೋದು. ಸ್ಟ್ಯಾಂಡರ್ಡೈಸ್ಡ್ ಮನಿ ಗೋಲ್ಡನ್ ಏಜ್ ರಿಕ್ವೈರ್ ಟು ಲಾಟ್ ಆಫ್ ವೆಲ್ತ್. ಇಲ್ಲಿ ನಮಗೆ ಗುಪ್ತರ ಕಾಲದ ಆರ್ಥಿಕ ಒಂದು ವ್ಯವಸ್ಥೆ ಎನ್ನುವಂಥದ್ದು ಸಾಕಾದಷ್ಟು ಸಂಪದ್ಭರಿತವಾಗಿರ್ತಕ್ಕಂಥ ರೀತಿಯಲ್ಲಿ ತುಂಬಿತ್ತು. ಅದಕ್ಕೆ ಪೂರಕವಾಗಿ ವ್ಯಾಪಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು ಮತ್ತು ರೇಷ್ಮೆಯ ಒಂದು ರೂಟ್ ಅಂತ ಏನು ಕರಿತೀವಲ್ಲ ಅದಾಗಿರ್ಬೋದು. ನಾವು ನೋಡ್ತಾ ಹೋದಾಗ ಫಾರ್ ಆರ್ಟಿಸ್ಟ್ಸ್ ಆ್ಯಂಡ್ ಸೈಂಟಿಸ್ಟ್ಸ್ ಟು ಡಿವೋಟ್ ದೆಮ್ಸೆಲ್ವ್ಸ್ ಟು ದೇರ್ ವರ್ಕ್ ದೇ ನೀಡ್ ಸಮ್ವನ್ ಟು ಪೇ ದೆಮ್ ಫಾರ್ ಇಟ್ ಸೊ ದೇ ಕ್ಯಾನ್ ಫೋಕಸ್ ಆನ್ ದೇರ್ ಸ್ಕಾಲರ್ ಪರ್ಶ್ಯೂಟ್ ಅಂತ ಕರಿತೀವಿ ನಾವು. ಇಲ್ಲಿ ನಮಗೆ ಪ್ರಮುಖವಾಗಿ ಅನೇಕ ಗುಪ್ತರ ಕಾಲದಲ್ಲಿ ಮಾಡುವಂತಹ ಕಲಾಕಾರರು ಇವರೆಲ್ಲರೂ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಅಲ್ಲಿ ಅವರಿಗೆ ಸಾಕಾದಷ್ಟು ಒಂದು ಸಂಬಳವನ್ನು ಮತ್ತು ವೇತನವನ್ನು ಕೊಡಬೇಕಾಗತ್ತೆ. ಅದನ್ನು ಸರ್ಕಾರ ಎನ್ನುವಂಥದ್ದು ಮಾಡುವಂಥ ಪ್ರಯತ್ನ ಮಾಡ್ತಾ ಇತ್ತು ಮತ್ತು ಅವ್ರನ್ನ ಪೋಷಣೆ ಮಾಡ್ತಾ ಇತ್ತು. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕಲಾಕಾರರಿಗೆ ಬೆಂಬಲವನ್ನು ಕೊಟ್ಟಿಲ್ಲ ಅಂತಂದರೆ ಕಲೆ ಅಭಿವೃದ್ಧಿ ಎನ್ನುವಂಥದ್ದು ಆಗ್ತಾ ಇರಲಿಲ್ಲ. ಅದಕ್ಕೆ ಅವರನ್ನು ತೊಡಗಿಸಿಕೊಳ್ಳಿಕ್ಕೆ ಇಲ್ಲಿ ಸರ್ಕಾರ ಎನ್ನುವಂಥದ್ದು ಸಾಕಾದಷ್ಟು ಧನ ಸಹಾಯವನ್ನು ಮಾಡ್ತಾ ಇತ್ತು ಅಂತ ನಾವು ನೋಡ್ಬೋದು. ಯೂಶುವಲಿ ವೆಲ್ತ್ ಫ್ಯಾಮಿಲೀಸ್ ಆರ್ ಗವರ್ನಮೆಂಟ್ಸ್ ಪ್ರೊವೈಡ್ ದಿಸ್ ಸಪೋರ್ಟ್. ದ ಗವರ್ನಮೆಂಟ್ ಫೌಂಡೆಡ್ ಮೆನಿ ಆಫ್ ಇನೋವೇಷನ್ಸ್ ಡ್ಯೂರಿಂಗ್ ದ ಗುಪ್ತ ಡೈನೆಸ್ಟಿ. ಇಲ್ಲಿ ಸರ್ಕಾರ ಎನ್ನುವಂಥದ್ದು ಗುಪ್ತರ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಶೋಧನೆಗೆ ಮತ್ತು ಗುಪ್ತರ ಒಂದು ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳಿಗೆ ಇಲ್ಲಿ ಸಾಕಾದಷ್ಟು ಹೊಸ ಹೊಸ ಬದಲಾವಣೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಅಂತ ನಾವು ನೋಡ್ಬೋದು. ದಿ ಗವರ್ನಮೆಂಟ್ ರೆಗ್ಯುಲೇಟೆಡ್ ಅಂಡ್ ಟ್ಯಾಕ್ಸ್ಡ್ ಟ್ರೇಡ್ ಅಂಡ್ ಅರ್ನ್ಡ್ ಮನಿ ಫ್ರಮ್ ದ ಮೈನ್ಸ್ ಅಂಡ್ ಲ್ಯಾಂಡ್ ಇಟ್ ಓನ್ಡ್ ಹ್ಯಾಸ್ ಎವಿಡೆನ್ಸ್ಡ್ of the Gupta governments the control and support for the trade in the economy. Archaeologists have unearthed many coins created by Gupta government ಅಂತ ನಾವು ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ಗುಪ್ತರ ಸರ್ಕಾರ ಎನ್ನುವಂಥದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವು ನಿಯಮಗಳನ್ನು, ನೀತಿಗಳನ್ನು ರೂಪಣೆ ಮಾಡಿತ್ತು. ವಿಶೇಷವಾಗಿ ಕೆಲವು ಟ್ಯಾಕ್ಸ್ಗಳನ್ನು ವಿಧಿಸುವಂಥ ಪ್ರಯತ್ನವನ್ನು ಮಾಡಿತ್ತು. ಎಲ್ಲಿ ಟ್ಯಾಕ್ಸ್ ಅಂದರೆ ಇಲ್ಲಿ ನಮಗೆ ಪ್ರಮುಖವಾಗಿ ಭೂ ತೆರಿಗೆ ಎನ್ನುವಂಥದ್ದು, ಮೈನಿಂಗ್, ಭೂ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ ತೆರಿಗೆಯನ್ನು ವಿಧಿಸ್ತಾ ಇದ್ರು. ಅದರ ಜೊತೆಗೆ ಇಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುವಂಥದ್ದು, ವ್ಯಾಪಾರ ಮತ್ತು ವಹಿವಾಟಿಕೆಯ ಚಟುವಟಿಕೆಗಳಿಗೆ ಅವರು ನಿಯಂತ್ರಣವನ್ನು ಸಾಧಿಸುವಂತಹ ಕೆಲವು ನಿಯಮಗಳನ್ನು ಜಾರಿಗೊಳಿಸಿದರು. ಅದರ ಜೊತೆಗೆ ಹೊಸ ಹೊಸ ಕಾಯಿನ್ಗಳು, ಬಂಗಾರದ ನಾಣ್ಯಗಳಿಂದ ಗುಪ್ತರ ಒಂದು ಆರ್ಥಿಕ ಸ್ಥಿತಿ ಉನ್ನತವಾಗಿತ್ತು ಎನ್ನುವಂಥದ್ದು ಗೊತ್ತಾಗುತ್ತೆ. ಅದೆಲ್ಲ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿತ್ತು ಅಂತ ನಾವು ನೋಡ್ತಾ ಹೋಗ್ಬೋದು. ದ ಕಾಯಿನ್ ಶೋಸ್ ದ್ಯಾಟ್ ದ ಗುಪ್ತಾ ಹ್ಯಾಡ್ ದ ಟೆಕ್ನಾಲಜಿ and power to mass produce them and the power needed to get merchants to use them. This also made it possible for the government more easily tax business ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ವಿಶೇಷವಾಗಿ ಆ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಾಣ್ಯಗಳ ಚಲಾವಣೆಗೆ ಮತ್ತು ನಾಣ್ಯಗಳ ಮುದ್ರಣಕ್ಕೆ ಸಾಕಾದಷ್ಟು ತಂತ್ರಜ್ಞಾನವನ್ನು ಬಳಕೆ ಮಾಡಿತ್ತು. ಅದರ ಜೊತೆಗೆ ವ್ಯಾಪಾರವನ್ನು ಸಂಪೂರ್ಣವಾಗಿ ನಿಯಂತ್ರಿಸುವಂಥದ್ದು ಮತ್ತು ಸರ್ಕಾರವೇ ಮುತುವರ್ಜಿ ವಹಿಸಿ ಒಂದು ವ್ಯವಹಾರಕ್ಕೆ, ಆರ್ಥಿಕ ಚಟುವಟಿಕೆಗಳಿಗೆ ಒತ್ತನ್ನು ಕೊಟ್ಟಿತ್ತು. ಅದರ ಜೊತೆಗೆ ವ್ಯಾಪಾರದ ವಿಚಾರಕ್ಕೆ ಬಂದಾಗ ಉದ್ದಿಮೆದಾರರಿಗೆ ಸಾಕಾದಷ್ಟು ಟ್ಯಾಕ್ಸಲ್ಲಿ ಒಂದು ವಿನಾಯಿತಿಯನ್ನು ಕೊಟ್ಟಿದ್ರು ಅಂತ ನಾವು ನೋಡ್ಬೋದು. ಆನ್ ಟ್ರೇಡ್ ರೂಟ್ಸ್ ಬಿಟ್ವೀನ್ ರೋಮ್ ಅಂಡ್ ಚೈನಾ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಆ ಒಂದು ರೇಷ್ಮೆ ರೂಟ್ ಅಂತ ನಾವು ಕರಿತೀವಲ್ಲ, ಆ ಥರ ಇಲ್ಲಿ ಏನಾಗಿತ್ತು ಅಂತಂದರೆ ದ ಟ್ರೇಡ್ ರೂಟ್, ವ್ಯಾಪಾರದ ಒಂದು ಮಾರ್ಗ ಎನ್ನುವಂಥದ್ದು ರೋಮ್ ಮತ್ತು ಚೈನಾ ಮಾರ್ಗಕ್ಕೆ ಮಧ್ಯ ಯಾವುದಂತಂದರೆ ಅದು ಭಾರತ ಅಂತ ನಾವು ಕರಿಬೋದು. ಈಗ ಈ ರೂಟಿಂದ ನಮಗೆ ಆರ್ಥಿಕವಾಗಿ ಸುಭಿಕ್ಷತೆ ತುಂಬಿತ್ತು ಎನ್ನುವಂಥದ್ದನ್ನು ಗುಪ್ತರ ಕಾಲದಲ್ಲಿ ನೋಡ್ತಾ ಹೋದರೆ, ದ ಗುಪ್ತಾ ರೂಲ್ಡ್ ದ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ prosperous empire in India, but in the first centuries EC it was not the most powerful in the world.
ಇಲ್ಲಿ ಗುಪ್ತರು ಪ್ರಾರಂಭದಲ್ಲಿ ಇವರು ಅಷ್ಟೇನು ಒಂದು ಪ್ರಪಂಚದಲ್ಲಿ ಹಿಡಿತವನ್ನು ಸಾಧಿಸುವ ಪ್ರಪಂಚದಲ್ಲಿ ಅಂತಲ್ಲ, ಪ್ರಪಂಚದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವು ಸಾಮ್ರಾಜ್ಯಗಳು ಇವರ ಕಾಲದ ಕಂಟೆಂಪ್ರರಿ ಸಮಕಾಲೀನವಾಗಿ ಇದ್ವು. ಅಷ್ಟು ತಮ್ಮದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ವ್ಯಾಪಾರವನ್ನು ಅವರು ಮಾಡ್ತಾ ಇದ್ರು ಅಂತ ನಾವು ನೋಡ್ಬೋದು. ಟು ದ ವೆಸ್ಟ್ ರೋಮನ್ ರೂಲ್ಡ್ ದ ಏರಿಯಾ ಅರೌಂಡ್ ದ ಮೆಡಿಟೇರಿಯನ್ ಸೀ ಆ್ಯಂಡ್ ಟು ದ ಈಸ್ಟ್ ದ ಹನ್ ಡೈನಸ್ಟಿ ಕಂಟ್ರೋಲ್ಡ್ ಚೈನಾ. ಇಲ್ಲಿ ಪಶ್ಚಿಮ ಒಂದು ಯುರೋಪ್ ಅಥವಾ ಪಶ್ಚಿಮ ವೆಸ್ಟರ್ನ್ ಕಂಟ್ರೀಸ್ ಅಂತ ಬಂದಾಗ ನಮಗೆ ಮೆಡಿಟೇರಿಯನ್ ಸಮುದ್ರ ಮತ್ತು ಆ ಕೆಂಪು ಸಮುದ್ರ ಅಂತ ಏನು ಬರ್ತವೆ ಆ ಭಾಗದಲ್ಲಿ ರೋಮನ್ ಸಾಮ್ರಾಜ್ಯದ ಒಂದು ಆಳ್ವಿಕೆ ಎನ್ನುವಂಥದ್ದಿತ್ತು. ಒಟ್ಟಾರೆಯಾಗಿ ಪಶ್ಚಿಮ ಒಂದು ಯುರೋಪಿನ ಖಂಡದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು, ಆಡಳಿತವನ್ನು ರೋಮ್ ಸಾಮ್ರಾಜ್ಯ ಎಂಪೈರರ್ ಎನ್ನುವಂಥದ್ದು ನಿಯಂತ್ರಣ ಮಾಡಿದರೆ, ಪೂರ್ವದಲ್ಲಿ ಹ್ಯಾನ್ ಎನ್ನುವಂತಹ ಒಂದು ಸಾಮ್ರಾಜ್ಯ ಚೈನಾ ಎನ್ನುವಂಥದ್ದನ್ನು ನಿಯಂತ್ರಣ ಮಾಡ್ತಾ ಇತ್ತು ಅಂತ ನಾವು ನೋಡ್ತಾ ಹೋಗ್ತೀವಿ. ಯಾವಾಗ ಅಟ್ ದ ಟೈಮ್ ಆಫ್ ಗುಪ್ತಾ ಅಡ್ಮಿನಿಸ್ಟ್ರೇಷನ್ ಆರ್ ಏಜ್ ಅಂತ ಕರಿತೀವಿ. ದ ಸ್ಟೆಬಿಲಿಟಿ ದಟ್ ದ ರೋಮನ್ ಹ್ಯಾನ್ ಆ್ಯಂಡ್ ಗುಪ್ತಾ ಎಂಪೈರ್ಸ್ ಬ್ರಾಟ್ ಟು ಏಷ್ಯಾ ಸ್ಪೌರಿಡ್ ಟ್ರೇಡ್ ಆನ್ ದ ಸಿಲ್ಕ್ ರೋಡ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಇದೇ ಕಾಲಘಟ್ಟದಲ್ಲಿ ಪೂರ್ವ ಏಷ್ಯಾದಲ್ಲಿ ಚೈನಾ ಮತ್ತು ಪಶ್ಚಿಮ ಯುರೋಪಿನಲ್ಲಿ ನಮಗೆ ರೋಮನ್ ಸಾಮ್ರಾಜ್ಯ ಮತ್ತು ನಮ್ಮ ಈ ಭಾರತ ಮತ್ತು ಈ ಕಡೆ ಈ ಸಂದರ್ಭದಲ್ಲಿ ಮಧ್ಯ ಏಷ್ಯಾದ ಒಂದಿಷ್ಟು ದಕ್ಷಿಣ ಭಾಗದ ಏಷ್ಯಾದ ಕಡೆ ಭಾರತ ಎನ್ನುವಂಥದ್ದು ನಿಯಂತ್ರಣವನ್ನು ಸಾಧ್ತಾ ಇತ್ತು ಅಥವಾ ರೇಷ್ಮೆ ಮಾರ್ಗಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು. ಪೂರ್ವ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾ ಹಾಗೂ ಪಶ್ಚಿಮ ಯುರೋಪಿನ ಖಂಡದಲ್ಲಿ 3 ಪ್ರಮುಖ ಸಾಮ್ರಾಜ್ಯಗಳು ಇತ್ತು ಅಂತ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಪೂರ್ವದಲ್ಲಿ ಚೈನಾ ಸಾಮ್ರಾಜ್ಯ, ಪಶ್ಚಿಮದ ಯುರೋಪಿನಲ್ಲಿ ರೋಮನ್ ಸಾಮ್ರಾಜ್ಯ ಮತ್ತು ದಕ್ಷಿಣ ಏಷ್ಯಾದ ಭಾರತದಲ್ಲಿ ವಿಶೇಷವಾಗಿ ನಮಗೆ ಭಾರತ ಎನ್ನುವ ಗುಪ್ತರ ಸಾಮ್ರಾಜ್ಯ ಎನ್ನುವಂಥದ್ದಿತ್ತು. ಈ 3 ಸಾಮ್ರಾಜ್ಯಗಳ ಮೂಲಕ ಒಂದು ರೇಷ್ಮೆ ಸಾಗಾಣಿಕೆ ಎನ್ನುವಂಥದ್ದು ಅಥವಾ ವ್ಯಾಪಾರ ವಹಿವಾಟು ಎನ್ನುವಂಥದ್ದು ನಡೀತಾ ಇತ್ತು ಅಂತ ನಾವು ನೋಡ್ತೀವಿ. ಅದನ್ನು ಸಿಲ್ಕ್ ರೋಡ್ಸ್ ಅಂತ ನಾವು ಕರಿತೀವಿ ಅಥವಾ ಸಿಲ್ಕ್ ರೂಟ್ ಅಂತ ಕರಿತೀವಿ. ದಿಸ್ ಗ್ರೇಟ್ಲಿ ಬೆನಿಫಿಟೆಡ್ ಆಲ್ 3 ಎಂಪೈರ್ಸ್ ಆ್ಯಂಡ್ ದ ಏರಿಯಾಸ್ ಇನ್ ಬಿಟ್ವೀನ್ ದ ವೆಲ್ತ್ ಆ್ಯಂಡ್ ಐಡಿಯಾಸ್ ಪಾಸ್ಡ್ ಅಲಾಂಗ್ ದ ಟ್ರೇಡ್ ನೆಟ್ವರ್ಕ್ ಪ್ರೊವೈಡಿಂಗ್ ದ ಮನಿ ಆ್ಯಂಡ್ ಐಡಿಯಾಸ್ ನೆಸೆಸರಿ ಫಾರ್ ಗೋಲ್ಡನ್ ಏಜಸ್. ಈ 3 ಸಾಮ್ರಾಜ್ಯಗಳು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಈ ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆ ಅಭಿವೃದ್ಧಿ ಎನ್ನುವಂಥದ್ದನ್ನು ಕೈಗೊಳ್ತವೆ. ಈ ಒಂದು ವಿಭಿನ್ನಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಮತ್ತು ವ್ಯಾಪಾರ ಮತ್ತು ಆರ್ಥಿಕ ಬೆಳವಣಿಗೆ ಎನ್ನುವಂಥದ್ದು ಇದು ನಮಗೆ ಭಾರತದಲ್ಲಿ ಗುಪ್ತರ ಒಂದು ಸುವರ್ಣ ಯುಗಕ್ಕೆ ಒಂದು ಪೂರಕವಾಗಿತ್ತು ಅಂತ ನಾವು ನೋಡ್ತಾ ಹೋಗ್ಬೋದು. ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಗುಪ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೇಗಿತ್ತಂದರೆ ಇಂಡಿಯನ್ ಮೆಟಲ್ ವರ್ಕರ್ಸ್ ವರ್ ನೌ ಫಾರ್ ದೇರ್ ಎಕ್ಸ್ಪರ್ಟೈಸ್ ಇನ್ ಏನ್ಷಂಟ್ ಟೈಮ್ಸ್ ಅಂತ ನಾವು ಕರಿತೀವಿ. ವಿಶೇಷವಾಗಿ ಗುಪ್ತರ ಕಾಲದಲ್ಲಿ ಎಷ್ಟು ಮಟ್ಟಿಗೆ ಇಂಜಿನಿಯರ್ಸ್ ಅಂತ ನಾವು ಏನು ಕರಿತೀವಲ್ಲ, ತಂತ್ರಜ್ಞಾನರು, ಇಲ್ಲಿ ಮೆಟಲ್ ಅಂತಂದರೆ ನಮಗೆ ಪ್ರಮುಖವಾಗಿರ್ತಕ್ಕಂಥ ಹಿತ್ತಾಳೆ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಅದರಲ್ಲಿ ಸಾಕಾದಷ್ಟು ತಂತ್ರಜ್ಞಾನವನ್ನು ಎರಕ ಒಯ್ಯುವಂಥ ಒಂದು ಪದ್ಧತಿ ಎನ್ನುವಂಥದ್ದು ನಮ್ಮಲ್ಲಿ ಇತ್ತು ಅಂತ ಕರಿತೀವಿ. ದೇರ್ ಸ್ವಾರ್ಡ್ಸ್ ಯೂಸ್ಡ್ ಬೈ ದೇರ್ ಸೋಲ್ಜರ್ಸ್ ವೇರ್ ಅಡ್ಮೈರ್ಡ್ ಬೈ ದ ಅದರ್ ಆರ್ಮೀಸ್ ಫಾರ್ ದೇರ್ ಸ್ಟ್ರೆಂತ್ ಅಂಡ್ ದ ಆಫೀಸರ್ಸ್ ಕ್ಯಾರಿಡ್ ಮೆಟಲ್ ಬೌಸ್ ಅಂತ ನಾವು ಕರಿತೀವಿ. ಅವತ್ತು ಕ್ಷಿಪಣಿ ಕಲೆ ಆಗಿರ್ಬೋದು, ಕ್ಷಿಪಣಿ ಅಂತಲ್ಲ, ಅವತ್ತಿನ ಒಂದು ಕಬ್ಬಿಣದ ತಂತ್ರಜ್ಞಾನ ಆಗಿರ್ಬೋದು, ಸ್ತಂಭಗಳ ನಿರ್ಮಾಣ ಆಗಿರ್ಬೋದು, ಕಟ್ಟಡಕ್ಕೆ ಬಳಕೆ ಮಾಡಿರ್ತಕ್ಕಂಥ ಕೆಲವು ಆಗಿರ್ಬೋದು, ಇವನ್ನೆಲ್ಲ ನೋಡಿದಾಗ ಅವತ್ತು ಒಂದು ಆರ್ಮಿ ಅಥವಾ ಸೈನ್ಯಕ್ಕೆ ಬಳಕೆ ಮಾಡುವಂತಹ ಒಂದು ಮೆಟಲ್ ಮತ್ತು ಅದರ ಜೊತೆಗೆ ಇಲ್ಲಿ ಆರ್ಮೀಸ್ರ ಅಂದರೆ ಇಲ್ಲಿ ಸೈನ್ಯ ಎನ್ನುವಂಥದ್ದು ಬಳಕೆ ಮಾಡುವಂಥದ್ದು ನಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಇಲ್ಲಿ ನಮಗೆ ಸಾಕಾದಷ್ಟು ಅವತ್ತು ತಂತ್ರಜ್ಞಾನದಲ್ಲಿ ಒಂದು ವಿಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಗುಪ್ತರು ಸಾಧಿಸಿದ್ರು ಎನ್ನುವಂಥದ್ದು ಗೊತ್ತಾಗುತ್ತೆ. ಇನ್ ಡೆಲ್ಲಿ ದೆರ್ ಈಸ್ ಆ್ಯನ್ ಐರನ್ ಪಿಲ್ಲರ್ ಫ್ರಮ್ ದ ಗುಪ್ತಾ ಎರಾ ದಟ್ ದ ಸ್ಟ್ಯಾಂಡ್ಸ್ 23 feet ಟಾಲ್ ಅಂತ ಕರಿತೀವಿ. ಇಲ್ಲಿ ದೆಹಲಿಯ ಮೆಹರೋಲಿ ಹತ್ತಿರದಲ್ಲಿರ್ತಕ್ಕಂಥ 23 ಅಡಿ ಎತ್ತರ ಉಳ್ಳಂತಹ ಒಂದು ಕಬ್ಬಿಣದ ಸ್ತಂಭ ಎನ್ನುವಂಥದ್ದು ಎಷ್ಟು ಮಟ್ಟಿಗೆ ಅದು ಅದ್ಭುತವಾಗಿದೆ ಅಂದರೆ ಇವತ್ತಿಗೂ ಮಳೆ ಬಿಸಿಲು ಗಾಳಿ ಚಳಿ ಬಂದ್ರೂ ಏನೂ ಆಗಿಲ್ಲ, ಒಂದು ಚೂರು ತುಕ್ಕಿಡಿದಿಲ್ಲ. ಇವತ್ತಿನ ವಿಜ್ಞಾನಿಗಳಿಗೆ ಮತ್ತು ತಂತ್ರಜ್ಞಾನರಿಗೆ, ಇಂಜಿನಿಯರ್ಗಳಿಗೆ ಒಂದು ಸವಾಲಾಗಿ ಪರಿಣಮಿಸುತ್ತಂತಂದರೆ ಅವತ್ತು ಎಷ್ಟು ಮಟ್ಟಿಗೆ ತಂತ್ರಜ್ಞಾನವನ್ನು ಅವರು ಬಳಕೆ ಮಾಡಿದ್ರು, ಕಬ್ಬಿಣದ ಒಂದು ತುಕ್ಕಿ ಹಿಡಿಲಾರದಷ್ಟು ಮಟ್ಟಿಗೆ ಅವರಿಗೆ ಜ್ಞಾನ ಇತ್ತೆ ಎನ್ನುವಂಥದ್ದು ನಮಗೆ ಆವತ್ತಿನ ತಂತ್ರಜ್ಞಾನಕ್ಕೆ ಒಂದು ಆಶ್ಚರ್ಯಕರ ರೀತಿಯಲ್ಲಿ ನಮಗೆ ಕಂಡುಬರುತ್ತೆ. ಇಟ್ ಈಸ್ ಓವರ್ 1500 years ಓಲ್ಡ್ ಬಟ್ ಹ್ಯಾಸ್ ವೆರಿ
ಲಿಟಲ್ ರಸ್ಟ್ ಆರ್ ಅಂತ ನಾವು ಕರಿತಾ ಹೋಗ್ತೀವಿ. ಇವತ್ತಿಗೂ ಅದು ನೋಡಿದ್ರೂ ಸುಮಾರು ವರ್ಷಗಳಾಗಿದ್ರೂ ಅದರ ಒಂದು ತಂತ್ರಜ್ಞಾನವನ್ನು ಬೆರಗುಗೊಳಿಸುವಂಥದ್ದಿದೆ. ಅದನ್ನು ನೋಡಿದಾಗ ಗುಪ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ತುಂಬ ಅದ್ಭುತವಾಗಿತ್ತು. ಗ್ರಹಗತಿಗಳ ಒಂದು ಚಲನೆ ಆಗಿರ್ಬೋದು, ಒಂದು ವಾರ, ಒಂದು ತಿಂಗಳಿಗೆ 30 ದಿನ ಆಗಿರ್ಬೋದು, ಆರ್ಯಭಟಂ ಸಿದ್ಧಾಂತ ಆಗಿರ್ಬೋದು, ವರಹ ಸಂಹಿತೆ ಆಗಿರ್ಬೋದು, ಹೀಗೆ ವೈದ್ಯಕೀಯ ಕ್ಷೇತ್ರ ಮತ್ತು ವಿಜ್ಞಾನ ಕ್ಷೇತ್ರ, ಗ್ರಹಗಳಿಗೆ ಸಂಬಂಧಪಟ್ಟಂಗೆ, ನಕ್ಷತ್ರಗಳಿಗೆ ಹಾಗೆ ಅನೇಕ ವಿಷಯಗಳು ನಮಗೆ ಗುಪ್ತರ ಕಾಲದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯೂಸ್ವಲ್ ಆರ್ಟ್ಸ್ ಆ್ಯಂಡ್ ಆರ್ಕಿಟೆಕ್ಚರ್, ಯೂಸ್ವಲ್ ಎಫೆಕ್ಟ್ ಏನಿತ್ತು ಅಂತ ನಾವು ನೋಡಿದ್ರೆ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡ್ತಾ ಹೋದರೆ, ಗುಪ್ತ ಕೇವ್ shrines, most of the examples we have of Gupta's sculpture and architecture were inspired by Hinduism, Buddhism. ಇಲ್ಲಿ ಕಲೆ ವಾಸ್ತುಶಿಲ್ಪ ನೋಡಿದಾಗ ಇಲ್ಲಿ ಸಾಮಾನ್ಯವಾಗಿ ಬೌದ್ಧ ದೇವಾಲಯಗಳು ಮತ್ತು ಹಿಂದೂ ದೇವಾಲಯಗಳ ಪ್ರಭಾವ ಎನ್ನುವಂಥದ್ದು ನಮಗೆ ಗುಪ್ತರ ಒಂದು ಗುಹಾಂತರ ದೇವಾಲಯಗಳೇ ಕಂಡುಬರುತ್ತೆ. ದ ಮೋಸ್ಟ್ ವೆಲ್ perceived and impressive of these examples are reliefs carried out of caves, ಉದಯಗಿರಿ ಕೇವ್ಸ್ ಅಂಡ್ ಅಜಂತಾ ಕೇವ್ಸ್. ಇಲ್ಲಿ ಅನೇಕ ಉದಯಗಿರಿ ಗುಹಾಂತರ ದೇವಾಲಯಗಳು ಮತ್ತು ಅಜಂತಾ ದೇವಾಲಯಗಳನ್ನು ನೋಡಿದಾಗ ಇಲ್ಲಿ ಬೌದ್ಧರ ಭಿತ್ತಿಚಿತ್ರಗಳು, ಕಲೆ ಮತ್ತು ಪೇಂಟಿಂಗ್ಸ್ ಎನ್ನುವಂಥದ್ದು, ಅದೇ ಥರ ಉದಯಗಿರಿ ಗುಹಾಂತರ ದೇವಾಲಯದಲ್ಲಿ ಕಂಡು ಬರತಕ್ಕಂತಹ ಕೆಲವು ಪೇಂಟಿಂಗ್ಸ್ ಆಗಿರ್ಬೋದು, ಚಿತ್ರಗಳಾಗಿರ್ಬೋದು, ಆ ಗುಹಾಂತರ ದೇವಾಲಯದಲ್ಲಿ ಕಂಡು ಬರತಕ್ಕಂಥ ಕೆಲವು ಮೂರ್ತಿಗಳಾಗಿರ್ಬೋದು, ಅದ್ಭುತವಾಗಿರ್ತಕ್ಕಂಥ ಪ್ರಪಂಚವೇ ಮೆಚ್ಚುವ ರೀತಿಯಲ್ಲಿ ಇರ್ತಕ್ಕಂಥ ಕೆಲವು ಪೇಂಟಿಂಗ್ಸ್ ಇದ್ದಾವೆ. ಇದನ್ನೆಲ್ಲ ನೋಡಿದಾಗ ಆ ಕಲೆ ಮತ್ತು ಅದರ ಒಂದು ಗುಡ್ಡವನ್ನು ಕೊರೆದು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳನ್ನು ನೋಡಿದಾಗ ಅದ್ಭುತ, ಇದು ಮಾನವ ನಿರ್ಮಾಣ ಮಾಡಿದ್ದ ಎನ್ನುವಷ್ಟು ಮಟ್ಟಿಗೆ ಆಶ್ಚರ್ಯ ಉಂಟಾಗುತ್ತೆ ಅಂತ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ದಿ ಇಮೇಜ್ ಬಿಲೋ ಈಸ್ ಆಫ್ ಎ ಸ್ಕಲ್ಪ್ಚರ್ carved out of the cave wall of Hindu, the God Vishnu in boar-headed ಇನ್ಕ್ಯಾರ್ನೇಷನ್ ಅಂತ ನಾವು ಕರಿತೀವಿ. ಇಲ್ಲಿ ವಿಷ್ಣುವಿನ ಮೂರ್ತಿಯನ್ನು ನೋಡಿದಾಗ ನಮಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೈಷ್ಣವ ಮತಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ರು ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಲ್ಲಿ ವಿಷ್ಣುವಿನ ಒಂದು ಮೂರ್ತಿಯನ್ನು ನೋಡಿದಾಗ, ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ಇಲ್ಲಿ ಗುಪ್ತರು ವೈಷ್ಣವ ಧರ್ಮಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ರು ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇಟ್ ಈಸ್ roughly 23 feet tall and 13 feet wide. The Ajanta caves are covered in carvings, the paintings that depict the lives of Buddha. ಇಲ್ಲಿ ಬುದ್ಧನ ಒಂದು ಪ್ರತಿಮೆ ಎನ್ನುವಂಥದ್ದು ನಮಗೆ ಕಂಡುಬರುತ್ತೆ. ಅಜಂತಾ ಗುಹಾಲಯದಲ್ಲಿ ಬುದ್ಧನ ಭಿತ್ತಿಚಿತ್ರಗಳು ಮತ್ತು ಅದೇ ಥರ ರಾಹುಲ, ಯಶೋಧರೆ ಮತ್ತು ಮೊದಲಾದ ಅನೇಕ ಅಜಂತದಲ್ಲಿ ಕಂಡುಬರ್ತಕ್ಕಂಥ 16ನೇ ಗುಹಾಂತರ, 17ನೇ ಗುಹಾಂತರ ಚಿತ್ರ ಎನ್ನುವಂಥದ್ದು, 19ನೇ ಗುಹಾಂತರ ಚಿತ್ರವನ್ನು ನೋಡಿದಾಗ ಮೈ ರೋಮಾಂಚನಗೊಳ್ಳುತ್ತೆ. ಅದರ ಜೊತೆಗೆ ಇಲ್ಲಿ ಬುದ್ಧನ ವಿಗ್ರಹ ಎನ್ನುವಂಥದ್ದನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಹೀಗೆ ಗುಪ್ತರ ಕಾಲಾವಧಿಯಲ್ಲಿ ನಮಗೆ ಪ್ರಮುಖವಾಗಿ ಅವರ ಒಂದು ವಿಜ್ಞಾನ, ತಂತ್ರಜ್ಞಾನ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಕವಿಗಳಿಗೆ ನೀಡಿರ್ತಕ್ಕಂಥ ಸಂಸ್ಕೃತದ ಉತ್ಕೃಷ್ಟತನದ ಬೆಳವಣಿಗೆ, ಕಾಳಿದಾಸನ ಮೇಘ ಸಂದೇಶ ಎನ್ನುವಂಥದ್ದು, ಮಾಳವಿಕಾಗ್ನಿಮಿತ್ರ ಎನ್ನುವಂಥದ್ದು, ಶಾಕುಂತಲ ನಾಟಕ ಎನ್ನುವಂಥದ್ದು, ವರಹ ಸಂಹಿತೆ ಎನ್ನುವಂಥದ್ದು, ಹೀಗೆ ಅನೇಕ ನವರತ್ನಗಳು ಇಲ್ಲಿ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇರ್ತಾರೆ. ಹೀಗೆ ಒಟ್ಟಾರೆಯಾಗಿ ನೋಡಿದಾಗ ಸಂಸ್ಕೃತದಲ್ಲಿನೂ ಉತ್ಕೃಷ್ಟತನ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿನೂ ಮೇರುತನ, ಅದರ ಜೊತೆಗೆ ವಿಜ್ಞಾನದಲ್ಲಿ ಅನೇಕ ನಕ್ಷತ್ರಗಳ ಚಲನಕ್ಕೆ ಮತ್ತು ಗ್ರಹಗಳ ಚಲನವಲನಕ್ಕೆ ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅದ್ಭುತವಾಗಿರ್ತಕ್ಕಂಥ ಪ್ರಗತಿಯನ್ನು ಕೊಟ್ಟಿದ್ದು ನೋಡಿದಾಗ, ಒಟ್ಟಾರೆಯಾಗಿ ನೋಡಿದಾಗ ಇಲ್ಲಿ ಗುಪ್ತರ ಕಾಲಾವಧಿಯ ನಾವು ಒಂದು ಗುಪ್ತರ ಕಾಲಾವಧಿಯನ್ನು ನಾವೇನಂತ ಕರಿತೀವಿ ಅಂದರೆ ಒಂದು ಸುವರ್ಣ ಯುಗವಾಗಿತ್ತು ಅಂತ ನಾವು ಕರಿಬೋದು. ಧನ್ಯವಾದಗಳು.